ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಬ್ರಿಂಗ್ ಟು ಭಾರತ್. ಗೆಸ್ ದ ಪ್ಲೇಸ್. 90% ರಾಂಗ್ ಆಗಿ ಗೆಸ್ ಮಾಡ್ತೀರಾ ಯಾವ ಪ್ಲೇಸ್ ಇದು ಅಂತ. ಪಾರಾಮಠ ಸ್ಕ್ವೇರ್, ಲೈಟ್ ರೈಲ್ ಸಿಗ್ನಲ್ ಹಾಗೂ ಈ ಸಿಟಿಯ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆದಂತಹ ಬಸ್ಸಸ್, ಟ್ರೈನ್ಸ್ ಹಾಗೂ ಮೆಟ್ರೋದಿಂದ ಒಂದೇ ನಿಮಿಷದಲ್ಲಿ ರೀಚ್ ಆಗುವಂತಹ ಬಿಲ್ಡಿಂಗ್ ಇದು. ಆ ಬಿಲ್ಡಿಂಗ್ ಯಾವುದು ಅಂತ ಇನ್ನೂ ನೀವು ಗೆಸ್ ಮಾಡಿರಲ್ಲ. ಆಟ ಆಡೋ ಮಕ್ಕಳಿಂದ ಹಿಡಿದು ವಯಸ್ಸಾಗಿ ಟೈಮ್ ಪಾಸ್ ಮಾಡೋಕ್ಕೆ ಒಂದು ಬುಕ್ ಓದೋಣ ಅನ್ನೋ ಮುದುಕರವರೆಗೂ ಎಲ್ಲರಿಗೂ ಬೇಕಾಗೋ ಬಿಲ್ಡಿಂಗ್ ಇದು. ಯಾವುದಾದ್ರೂ IT ಕಂಪನಿ ಎಂಟ್ರೆನ್ಸ್ ಅಂದ್ಕೊಂಡ್ರಾ? ಆ ರಿಚ್ ಪಬ್ ಆರ್ ರೆಸಾರ್ಟ್ದು ರಿಸೆಪ್ಷನ್ ಅಂದ್ಕೊಂಡ್ರಾ? ಇಲ್ಲ ಸ್ವಾಮಿ, ಇದು ಪಕ್ಕಾ ಗೌರ್ಮೆಂಟ್ ಪಬ್ಲಿಕ್ ಲೈಬ್ರರಿ. ಶಾಕ್ ಆಯ್ತಾ? ನೋಡಿ, ಸ್ವಚ್ಛವಾದ ವಾತಾವರಣದಲ್ಲಿ ಆಡ್ತಾ ಇರ್ತಕ್ಕಂತಹ ಮಕ್ಕಳು, ಆ ಮಕ್ಕಳಿಗೆ ಬೇಕಾದಂತಹ ಆಟ ಸಾಮಾನುಗಳನ್ನು ಕೂಡ ಇಲ್ಲಿ ಕೊಡ್ತಾರೆ ಅಂದರೆ ನಂಬ್ತೀರಾ? ಬನ್ನಿ ಒಮ್ಮೆ ಹಾಗೆ ಲೈಬ್ರರಿ ಒಳಗಡೆ ನೋಡ್ಕೊಂಡು ಬರೋಣ. ಇದು ಮೋಸ್ಟ್ಲಿ ಆಟೋಮೇಟೆಡ್ ಲೈಬ್ರರಿ ಆಗಿದೆ. ಮುಂಚೆ ನೋಡಿದ ಹಾಗೆ ಇದು ಯಾವುದೋ ಕಂಪನಿನೋ, ಪಬ್ಬೋ, ಹೋಟೆಲೋ, ರೆಸಾರ್ಟೋ ಅಲ್ಲ, ಗೌರ್ಮೆಂಟ್ ಲೈಬ್ರರಿನೇ. ಆ ಲೈಬ್ರರಿಯ ಒಂದು ರಿಸೆಪ್ಷನ್ ಇದು. ರಿಸೆಪ್ಷನ್ ಸುತ್ತಲೂ ಯಾರಾದರೂ ಕೂತ್ಕೊಂಡು ಓದಲಿಕ್ಕೆ ಇರತಕ್ಕಂತಹ ಒಂದು ಸಣ್ಣ ಪ್ಲೇಸ್ ಇದು. 3 ಅಂತಸ್ತಿನ ವಿಶಾಲವಾದ ಕಟ್ಟಡ, ಫುಲ್ಲಿ ಎನೇಬಲ್ಡ್ ವಿತ್ ವೈಫೈ ಆ್ಯಂಡ್ ಎಲೆಕ್ಟ್ರಿಸಿಟಿ. ಹಾಗೆ ನೋಡ್ತಿರ್ಬೋದು, ಇಲ್ಲಿ ಬುಕ್ಸ್ ಟೇಕಿಂಗ್ ಮತ್ತು ಡಿಸ್ಕಾರ್ಡಿಂಗ್ ಅನ್ನೋದೇನಿದೆ, ಫುಲ್ಲಿ ಆಟೋಮೇಟೆಡ್ ಮಿಷಿನ್ಸ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಈ ಆಟೋಮೇಟೆಡ್ ಮಿಷಿನ್ಸ್ ಯೂಸ್ ಮಾಡಿಕೊಂಡು ನಾವು ಬುಕ್ಸ್ನ ತೊಗೋಬೋದು. ನಾವು ಬೇಡ ಅಂದಾಗ ಅಲ್ಲಿ ಡ್ರಾಪ್ ಕೂಡ ಮಾಡ್ಬೋದು. ಈ ಪಟ್ಟಣದ ಒಂದು ನಾಗರಿಕರಿಂದ ಹಿಡಿದು ಸ್ಕೂಲ್ನ ಮಕ್ಕಳಿಂದ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ವರೆಗೂ ತುಂಬಾ ಉಪಯೋಗಿಸ್ಕೋತಾರೆ ಲೈಬ್ರರಿ ಫೆಸಿಲಿಟೀಸ್ನ. ಹಾಗೆ ನೋಡ್ಕೊಂಡು ಬಂದಾಗ ಒಂದು ಆಶ್ಚರ್ಯ ಏನಂದರೆ, ನಮ್ಮ ಭಾರತದ ರೀಜ್ನಲ್ ಲ್ಯಾಂಗ್ವೇಜಸ್ ಆದಂತಹ ಹಿಂದಿ, ಮಲಯಾಳಂ ಹಾಗೂ ಪಂಜಾಬಿ, ಹರಿಯಾಣ ಲ್ಯಾಂಗ್ವೇಜಸ್ ಕೂಡ ಇಲ್ಲಿ ಕಾಣಿಸ್ತು. ಎಂಟೈರ್ ಸಿಡ್ನಿನಲ್ಲಿ 10 cents ಪ್ರಿಂಟೌಟ್ ಲೈಬ್ರರೀಸಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ. ಅದರಲ್ಲಿ ಪ್ಯಾರಾಮಠ ಲೈಬ್ರರಿನೂ ಒಂದು. ಆಟೋಮೇಟೆಡ್ ಪೇಮೆಂಟ್ ಇರುತ್ತೆ. ವಿ ಕ್ಯಾನ್ ಟೇಕ್ ದ ಪ್ರಿಂಟ್ಸ್ ಆಲ್ಸೋ. ಫ್ರೀ ಗ್ಯಾರಂಟಿಗಳ ಬದಲಿಗೆ ಇಂಥ ಲೈಬ್ರರಿ ನಮಗೂ ಪ್ರತಿಯೊಂದು ವಾರ್ಡಲ್ಲೂ ಕೊಟ್ಟರೆ ಫ್ಯೂಚರ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.